ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ. ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಅಪ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆ, ಗುರುಗಳೇ ನಾವು ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ, ಮಾಡಬೇಕು ಅಂದರೆ ಈ ಸಣ್ಣ ಪುಟ್ಟ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ಅಡೆತಡೆಗಳು, ಕುಂದುಕೊರತೆಗಳು ಬರ್ತಾನೆ ಇರ್ತವೆ. ದೊಡ್ಡ ದೊಡ್ಡದನ್ನು ಹೇಗೋ ಪರಿಹರಿಸ್ಕೊಳ್ಬಹುದು, ಆದರೆ ಸಣ್ಣ ಸಣ್ಣದು ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಇದನ್ನು ಯಾವ ರೀತಿ ನಾವು ನೀಗಿಸ್ಕೊಳ್ಬೇಕು, ಇದನ್ನೆಲ್ಲ ದಾಟಿ ಹೇಗೆ ನಾವು ಸಾಧನೆ ಮಾಡಬಹುದು, ದಯಮಾಡಿ ತಿಳಿಸಿ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ಆಸೆ ಆಕಾಂಕ್ಷೆಗಳಿದ್ದೇ ಇರುತ್ತೆ. ಅವನು ಗುರಿ ಫಿಕ್ಸ್ ಮಾಡಲಿಲ್ಲ ಅಂದರೂ ಕೂಡ ಯಾವುದೋ ಒಂದು ಗುರಿಯನ್ನು ಇಟ್ಕೊಂಡಿರ್ತಾನೆ. ಸಣ್ಣ ಮಗುವಿಂದ ಹಿಡಿದು ವಯೋವೃದ್ಧರವರೆಗೂ ಏನೋ ಒಂದು ಅವ್ರಿಗೆ ಆಸೆಗಳು ಇದ್ದೇ ಇರ್ತವೆ. ಇದನ್ನು ಪೂರೈಸ್ಕೊಳ್ಬೇಕು ಅಂತ. ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ಸಣ್ಣ ಸಣ್ಣದು, ದೊಡ್ಡದು. ಹೊಟ್ಟೆ ಹಸಿವು, ನನಗೆ ಇಂಥ ಊಟನೇ ತಿನ್ನಬೇಕು ಅಂತ ಹೋಟ್ಲಿಗೆ ಹೋಗಿ ಇಡ್ಲಿ ಸಾಂಬಾರು ತಿನ್ನಬೇಕು ಅಂತ. ಕೆಲವರು ನೀವು ನೋಡಿರ್ಬೋದು, ವಾಕಿಂಗ್ಗೆ ಅಂತ ಹೋಗ್ತಾರೆ. ವಾಕಿಂಗ್ ಮುಗಿಸ್ಕೊಂಡು ಬರ್ತಾ ಹೋಟ್ಲಲ್ಲಿ ಹೋಗಿ ಇಡ್ಲಿ ವಡೆ ಅಥವಾ ಅವ್ರದ್ದೇನೋ ಬೋಂಡಾ ಬಜ್ಜಿ ಇದನ್ನು ತಿಂತಾರೆ, ಅಥವಾ ಕಾಫಿ ಟೀ ಕುಡ್ಕೊಂಡು ಬರ್ತಾರೆ. ಚಿಕ್ಕ ಚಿಕ್ಕ ಆಸೆಗಳು, ಬಟ್ ಇದು ಕೂಡ ಆಸೆಗಳೇ. ಅದೇ ರೀತಿ ಏನೋ ಒಂದು ಚಕ್ಲಿ ತಿನ್ನಬೇಕು, ಒಂದು ಬೋಟಿ ತಿನ್ನಬೇಕು. ಕೆಲವ್ರಿಗೆ ಆಸೆ, ನನಗೂ ಬೋಟಿ ಬಹಳ ಇಷ್ಟ, ಈಗಲೂ ಊಟದ ಜೊತೆ ಬೋಟಿ ನೆಂಚ್ಕೊಂಡು ತಿಂತೀನಿ. ಇದು ಏನು ಎಳೆ ಮಕ್ಕಳ ಥರ ಬೋಟಿ ತಿಂತೀರ ಗುರುಗಳೇ ನೀವು ಅಂತ ಸುಮಾರು ಜನ ಕೇಳ್ತಾರೆ, ಹಾಸ್ಯ ಮಾಡ್ತಾರೆ. ಖಂಡಿತವಾಗ್ಲೂ ತಿನ್ನೋದಕ್ಕೆ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ. ಬೇರೆ ಏನೇನೋ ತಿನ್ನಬೇಕು ಅಂತ ಅನಿಸಲ್ಲ, ಬೋಟಿ ತಿನ್ನಬೇಕು ಅಂತ ಅನಿಸುತ್ತೆ, ಬೋಟಿ ತಿಂತೀನಿ. ಅದೇ ರೀತಿ ಒಬ್ಬೊಬ್ರಿಗೆ ಒಂದೊಂದು ಆಸೆಗಳು ಉದ್ಭವ ಆಗ್ತಾನೇ ಇರುತ್ತೆ ಜಗತ್ತಿನಾದ್ಯಂತ. ಪ್ರತಿಯೊಬ್ಬರಿಗೂ, ಯುವಕರಿಗೆ ಒಂದು ಹುಡುಗಿನ ಪ್ರೀತಿಸಬೇಕು, ಅವಳು ಹಿಂದೆ ಹೋಗಬೇಕು, ಅವಳ ಹತ್ರ ಹೇಗಾದರೂ ಮಾಡಿ ಐ ಲವ್ ಯು ಅಂತ ಅನ್ನಿಸ್ಬೇಕು. ಇದು ಒಂದು ಆಸೆ ಆಕಾಂಕ್ಷೆ, ಇದನ್ನು ಗುರಿ ಅಂತ ಅಂದ್ಕೊಂಡಿರ್ತಾರೆ ಅವರು. ಅವ್ರು ಅಂದ್ಕೊಂಡಿಲ್ಲ ಅಂದರೂ ಕೂಡ ಅದು ಗುರಿನೇ ಆಗಿರುತ್ತೆ. ಏನಕ್ಕೆ ಗುರಿ ಅಂತಂದರೆ, ಏನೇನನ್ನು ಪಡ್ಕೊಳ್ಬೇಕು, ನಾವು ಎಲ್ಲಿಗೆ ಹೋಗಿ ರೀಚ್ ಆಗಬೇಕು, ಇದೆಲ್ಲವೂ ಕೂಡ ಗುರಿನೇ. ಆದ್ದರಿಂದ ಪ್ರತಿಯೊಂದು ಕೂಡ ಮನುಷ್ಯ ಸಾಯೋವರೆಗೂ ಏನೋ ಒಂದು ಅವನ ದೃಷ್ಟಿಕೋನವನ್ನು ಅಲ್ಲಿ ನೆಟ್ಬಿಟ್ಟಿರ್ತಾನೆ. ಅಲ್ಲಿ ಹೋದರೆ ಅವನಿಗೆ ಸಮಾಧಾನ, ಹೋಗಲಿಲ್ಲ ಅಂದರೆ ಅವನು ಚಟಪಡಿಸ್ತಾ ಇರ್ತಾನೆ. ಆದರೆ ಹೋಗೋದಕ್ಕೆ ಏನು ಮಾಡಬೇಕು, ಯಾಕೆ ಹೋಗೋದಕ್ಕಾಗೋದಿಲ್ಲ ಅಂದರೆ, ನಾನು ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ, ದಯಮಾಡಿ ಕಾಮೆಂಟ್ ಮಾಡಿ, ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ನೀವು ವಾಯ್ಸ್ ಮೆಸೇಜ್ ಕಳಿಸ್ಬಹುದು. ಇಡೀ ಭಾರತದಾದ್ಯಂತ ಈ ಬಿಲ್ಲು ವಿದ್ಯೆ ಒಲಿಂಪಿಕ್ಗೆ ಹೋಗ್ತಾರೆ. ಭಾರತದಿಂದ ಒಬ್ಬ ಹೋಗೋದು, ಆದರೆ ಅವನು ಒಬ್ಬನ್ನ ಆಯ್ಕೆ ಮಾಡೋದಕ್ಕೆ ಫಸ್ಟು ಸ್ಟೇಟ್ ವೈಸಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಅದಾದಮೇಲೆ ಎಲ್ಲ ಒಂದು 150-200 ಜನ ಸೆಲೆಕ್ಷನ್ ಆಗಿ ನ್ಯಾಷನಲ್ಗೆ ಬರ್ತಾರೆ. ನ್ಯಾಷನಲಲ್ಲಿ ಆ 150 ಜನದಲ್ಲಿ ದಿ ಬೆಸ್ಟ್ ಬಿಲ್ಲು ವಿದ್ಯೆಗಾರನನ್ನು ಒಲಿಂಪಿಕ್ಗೆ ಕಳಿಸ್ತಾರೆ. ಅದೇ ರೀತಿ ಹಲವಾರು ದೇಶದಾದ್ಯಂತ ಬೇರೆ ಬೇರೆ ಬಿಲ್ಲು ವಿದ್ಯೆಗಳು ಕಲ್ತಿರೋರು, ಕರಗತ ಮಾಡಿರೋರು ಬಂದಿರ್ತಾರೆ. ಇವರೆಲ್ಲ ಒಲಿಂಪಿಕ್ಕಲ್ಲಿ ಅಗೈನ್ ಬೇರೆ ಬೇರೆ ದೇಶಗಳು, ಒಂದು 70 ದೇಶ ಪಾರ್ಟಿಸಿಪೇಟ್ ಮಾಡಿರುತ್ತೆ. ಈಗ ಅದರಲ್ಲಿ ಯಾರೋ ಒಬ್ಬ ಗೆಲ್ತಾನೆ, ಯಾಕೆ ಅವನು ಗೆಲ್ತಾನೆ ಅನ್ನೋದನ್ನು ನೀವು ಕಾಮೆಂಟ್ ಮಾಡಬೇಕು. ಇದಕ್ಕೆ ನಾನು ವಿಡಿಯೋ ಅಂತ್ಯದಲ್ಲಿ ಉತ್ತರ ಕೊಡ್ತೀನಿ. ನೀವು ಅಷ್ಟರಲ್ಲಿ ಕಾಮೆಂಟ್ ಮಾಡಿಬಿಡಿ. ವಿಡಿಯೋ ಎಂಡಲ್ಲಿ ನೀವು ಕಾಮೆಂಟ್ ಮಾಡಿಬಿಡಿ. ಇದನ್ನು ಪೋಸ್ ಮಾಡಿ ನನ್ನ ವಾಟ್ಸಪ್ಗೆ ನಿಮ್ಮ ಉತ್ತರ ಕಳಿಸಿ, ಯಾತಕ್ಕೋಸ್ಕರ ಅವನು ಗೆಲ್ತಾನೆ ಅನ್ನೋದು ನನಗೆ ಬೇಕು. ನನ್ನ ಕ್ಲಾಸ್ ಅಟೆಂಡ್ ಮಾಡಿರೋರು ಆತ್ಮಸಮೃದ್ಧಿ ಯೋಗದಲ್ಲಿ ಇದನ್ನು ಹೇಳ್ಕೊಟ್ಟಿರ್ತೀನಿ. ಅವ್ರು ಬಿಟ್ಟು ಬಾಕಿ ಯಾರು ಬೇಕಾದರೂ ಪಬ್ಲಿಕ್ ನನಗೆ ಕಾಮೆಂಟ್ ಮಾಡಬಹುದು. ಓಕೆ, ಸೊ ಈ ಪ್ರಶ್ನೆಗೆ ಉತ್ತರ ನಾನು ಅಂತಿಮದಲ್ಲಿ ತಿಳಿಸ್ತೀನಿ. ಆದರೆ ಯಾತಕ್ಕೋಸ್ಕರ ಈ ಮನುಷ್ಯ ಸಣ್ಣ ಕೆಲಸಗಳಲ್ಲಿ ಸಿಗಾಕೊಂಡ್ಬಿಡ್ತಾನೆ, ದೊಡ್ಡದು ಮಾಡಲ್ಲ ಅಂತಂದರೆ, ಮೂಲವಾಗಿ ನನ್ನ ಅನುಭವದಲ್ಲಿ ಸಾಕಷ್ಟು ಜನರಿಗೆ ಕೌನ್ಸಿಲಿಂಗ್ ಮಾಡಿದಾಗ ಗಂಡ ಹೆಂಡತಿ ಸಮಸ್ಯೆ, ಅವರ ಒಂದು ಜಗಳ, ಅವರ ಒಂದು ಈಗೋ, ನಾನೇ ಗೆಲ್ಲಬೇಕು ಈ ರೀತಿ ಇರೋದರಿಂದ ದೊಡ್ಡ ಸಾಧನೆ ಮಾಡುವಂಥವ್ರು, ಅವನು ಏನೋ ಜಗತ್ತಿನಲ್ಲಿ ನಿಜವಾಗ್ಲೂ ಅದ್ಭುತ ಪವಾಡಗಳನ್ನು ಸೃಷ್ಟಿ ಮಾಡುವಂಥವನು, ಇಂಥವ್ರಿಗೆಲ್ಲ ಸೂಟೇಬಲ್ ಹೆಂಡತಿ ಸಿಕ್ಕಿರೋದಿಲ್ಲ. ಅಥವಾ ಅದೇ ಹೆಣ್ಣು ಮಕ್ಕಳು ಸಾಧನೆ ಮಾಡೋರಿಗೆ ಸೂಟೇಬಲ್ ಗಂಡ ಸಿಕ್ಕಿರೋದಿಲ್ಲ. ಇಲ್ಲ ಗಂಡ ದುಡಿಬೇಕು, ಹೆಂಡತಿ ಕೆಲಸ ಮಾಡಬೇಕು,
ಕೆಲಸ ಮಾಡೋದ್ರ ಜೊತೆಗೆ ಸಹಾಯ ಮಾಡಬೇಕು, ಇಲ್ಲ ಹೆಂಡತಿ ದುಡಿಬೇಕು, ಗಂಡ ಕೆಲಸ ಮಾಡಬೇಕು, ಕೆಲಸ ಮಾಡೋದ್ರ ಜೊತೆಗೆ ಹೆಂಡತಿ ಸಹಾಯ ಮಾಡಬೇಕು. ಇವರಿಬ್ಬರು ಸಾಕಷ್ಟು ಮನೆಗಳಲ್ಲಿ ನೋಡಿ ನಾನೇ ಗೆಲ್ಲಬೇಕು, ನೀನೇನು ಮಾಡೋದು ನಾನು ಮಾಡಿ ತೋರಿಸ್ತೀನಿ, ನೀನೇನು ಓದೋದು ನಾನು ಓದಿ ತೋರಿಸ್ತೀನಿ, ಈ ರೀತಿ ಪೈಪೋಟಿಲಿ ಜೀವನ ಮಾಡ್ತಾ ಇರ್ತಾರೆ. ಇದು ಕಾಂಪಿಟೇಷನ್ ಬಹಳ ಒಳ್ಳೆಯದು, ಆದರೆ ಹೆಲ್ತಿ ಕಾಂಪಿಟೇಷನ್. ಈ SSLCಲಿ ಹಾಸ್ಟೆಲಲ್ಲಿ ಎಲ್ಲ ಹುಡುಗರು ಇರ್ತಾರೆ. ಇಂಡಿವಿಜುವಲ್ ಆಗಿ ಮನೇಲಿ ಓದೋರ್ಗು ಹಾಸ್ಟೆಲಲ್ಲಿ ಓದೋರ್ಗು ಒಂದು ಅದ್ಭುತವಾದ ವ್ಯತ್ಯಾಸ ಇದೆ. ಹಾಸ್ಟೆಲಲ್ಲಿ ಏನಂದರೆ ಕಾಂಪಿಟೇಷನ್. ಈ ಸಲ ನಾನು 90+ ತೆಗಿತೀನಿ ನೋಡು, ಒಂದು 20 ಜನ 90+ ತೆಗಿಯೋರೆಲ್ಲ ಒಂದು ಕಡೆ ಇರ್ತಾರೆ, ಇನ್ನು ಮಿಕ್ಕಿದವರೆಲ್ಲ ಪಕ್ಕದಲ್ಲಿರ್ತಾರೆ. ಒಂದು 4 ಜನ 5 ಜನ 10 ಜನ ಚಾಲೆಂಜ್ ಕಟ್ಕೊಂಡಿರ್ತಾರೆ. ಚಾಲೆಂಜ್ ಮೇಲೆ ಓದುತ್ತಾರೆ. ನಿಜವಾಗ್ಲೂ ಹೆಲ್ತಿ ಕಾಂಪಿಟೇಷನ್ ಇಬ್ರಿಗೂ ಕೂಡ ಲಾಭ ತಂದು ಕೊಡ್ತದೆ. ಯಾವುದೋ ಒಂದು ರೂಪದಲ್ಲಿ ಇಬ್ಬರು ಗೆದ್ದಿರ್ತಾರೆ, ಆದರೆ ಮೊದಲು ಗೆದ್ದವನಿಗೆ ಹೆಚ್ಚಾಗಿ ಮಾರ್ಕ್ಸ್ ತೆಗೆದವನಿಗೆ ಅದರದ್ದು ಬೆನಿಫಿಟ್ ಸಿಗುತ್ತೆ. ಅದೇ ರೀತಿ ಗಂಡ ಹೆಂಡತಿನೂ ಕೂಡ ಹೆಲ್ತಿ ಕಾಂಪಿಟೇಷನ್ ಮಾಡಿದ್ರೆ ಇಬ್ಬರು ಕೂಡ ಗೆಲ್ತಾರೆ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಮನೆಯಲ್ಲಿ ಕೆಲಸ ಮಾಡದೇ ಇರುವಂತಹ ಹೆಣ್ಣು ಮಕ್ಕಳು ಸಾಧನೆ ಮಾಡೋಕ್ಕೆ ಹೊರಡಿರುವಂತಹ ಗಂಡು ಮಕ್ಕಳನ್ನು ದಯಮಾಡಿ ಸಹಾಯ ಮಾಡಿ, ನಿಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೆ ಸುಮ್ಮನಾಗ್ಬಿಡಿ, ತೆಪ್ಪಗಾಗ್ಬಿಡಿ. ದಯಮಾಡಿ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ. ಅವ್ರಿಗೆ ನೀವು ಕೆಲಸಗಳನ್ನು ಕೊಟ್ಟು ಅವರ ಸಾಧನೆಗೆ ಮುಳ್ಳಾಗಬೇಡಿ. ಕುಡಿಯೋ ನೀರಲ್ಲಿ ಏನೋ ಅಳ್ಳಾಡಿಸ್ತಾರೆ ಅಂತಾರೆ, ಆ ರೀತಿ ದಯಮಾಡಿ ಅಳ್ಳಾಡಿಸಿ ಅದನ್ನು ಕಲ್ಮಶಗೊಳಿಸ್ಬೇಡಿ, ಅಪವಿತ್ರಗೊಳಿಸ್ಬೇಡಿ. ಸಾಧಕನಿಗೆ ಯಾವಾಗಲೂ ಫೋಕಸ್ ಇರಬೇಕು, ಕಾನ್ಸಂಟ್ರೇಷನ್, ಲೇಸರ್ ಶಾರ್ಪ್ ಫೋಕಸ್ಡ್ ಆಗಿದ್ದರೆ ಮಾತ್ರ ಅವನು ಅವನ ಗಮ್ಯವನ್ನು ತಲುಪ್ತಾನೆ, ಗುರಿಯನ್ನು ಮುಟ್ತಾನೆ. ಆ ಗುರಿ ತಲುಪಿದ ಮೇಲೆ ಲಾಭವನ್ನು ಅನುಭವಿಸೋರು ಯಾರು ಅಂತಂದರೆ ಹೆಂಡತಿ ಮಕ್ಕಳೇ. ಆದ್ದರಿಂದ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಸಹಾಯ ಮಾಡಿ, ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೆ ದಯಮಾಡಿ ಅದನ್ನು ಕಟ್ ಮಾಡೋದಕ್ಕೆ ನೋಡಬೇಡಿ. ಆ ಒಂದು ಹಾದಿಯಲ್ಲಿ ಮುಳ್ಳಾಗಬೇಡಿ, ಸುಮ್ಮನಾಗ್ಬಿಡಿ, ಮೌನವಾಗ್ಬಿಡಿ. ನಿಮಗೆ ಏನೇ ಬೇಕಾದರೂ ಕೂಡ ಆ ಗಮ್ಯ ತಲುಪಿದ ನಂತರ ಅಥವಾ ಯಶಸ್ಸು ಗಳಿಸಿದ ನಂತರ, ಕೀರ್ತಿ ಸಿಕ್ಕಿದ ನಂತರ, ಗುರಿ ಸಾಧನೆ ಮಾಡಿದ ನಂತರ ನೀವೇನು ಬೇಕಾದರೂ ಕೇಳಬಹುದು. ಸಾಕಷ್ಟು ಮನೆಗಳಲ್ಲಿ ನೋಡಿದ್ದೀನಿ, ನನ್ನ ಅನುಭವದಲ್ಲಿ ನೋಡಿದ್ದೀನಿ. ಇಲ್ಲಿ ಕೌನ್ಸಿಲಿಂಗ್ ಅಂತ ಬಂದಾಗ ಗಂಡ ಏನೋ ಪುಸ್ತಕ ಬರೀಬೇಕು, ಸಾಹಿತ್ಯ. ನಾನು 1 ವರ್ಷದಲ್ಲಿ ಕಡಿಮೆ ಅಂದರೂ ಒಂದು 10 ಪುಸ್ತಕಗಳನ್ನು ಬಿಡುಗಡೆ ಮಾಡಬೇಕು. ಆದರೆ ಆ 10 ಪುಸ್ತಕ ಬಿಡುಗಡೆ ಮಾಡೋದಕ್ಕೆ ನಿಂದೇನು ಕೆಲಸ, ಮನೆಯಲ್ಲೇ ಕುಂತ್ಕೊಂಡಿರ್ತೀಯ, ಹೋಗಿ ಬ್ಲೌಸ್ ಪೀಸ್ ತೊಗೊಂಡ್ಬೋಗು, ನಮ್ಮ ಅಕ್ಕನಿಗೆ ಬ್ಲೌಸ್ ಪೀಸ್ ಕೊಟ್ಬಿಟ್ಬೋಗು, ನಮ್ಮ ಅಮ್ಮ ಮನೆಗೆ ಹೋಗು, ಅಲ್ಲಿ ಹೋಗ್ಬಿಟ್ಟು ನೀನು ಕೊತ್ತಂಬರಿ ಸೊಪ್ಪು ಕೊಟ್ಬಿಟ್ಟು ಬಾ, ಮೆಣಸಿನ್ಕಾಯಿ ಕೊಟ್ಬಿಟ್ಟು ಬಾ, ಈ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಕೊಟ್ಬಿಟ್ಟು ಬಾ. ಸೊ ನನಗೆ ಹೋಗೋದಕ್ಕೆ ಸಮಯ ಇಲ್ಲ, ಅಡುಗೆ ಮಾಡೋದೇ ಕೆಲಸ ಆಗ್ಬಿಡುತ್ತೆ, ಇದನ್ನು ತೊಗೊಂಡೋಗಿ ದೋಬಿ ಕೊಟ್ಬಿಟ್ಟು ಬಾ. ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಗಂಡನ ಕೈಯಲ್ಲಿ ಮಾಡಿಸಿ ಹೆಣ್ಣುಮಕ್ಕಳು ಏನು ಮಾಡ್ತಾರೆ, ಅವನು ಸಾಧನೆ ಮಾಡೋದನ್ನು ಖಂಡಿತವಾಗಿ ನಿಲ್ಲಿಸ್ಬಿಡ್ತಾರೆ. ಇದು ಕೇವಲ ಮನೇಲಿರೋ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀನಿ, ಕೆಲಸ ಮಾಡೋ ಹೆಣ್ಣುಮಕ್ಕಳಲ್ಲ. ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತೆ ತಿರ್ಗಾ ನೆಗೆಟಿವ್ ಕಾಮೆಂಟ್ ಹಾಕ್ಬೇಡಿ. ನಾನು ಹೇಳೋ ವಿಚಾರನ ನೀವು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಮೊದಲು ಅಕ್ಸೆಪ್ಟೆನ್ಸಿ ಇರಬೇಕು ಮನುಷ್ಯನಿಗೆ. ಯಾರು ತಪ್ಪು ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಹೊರತು ಎಲ್ಲ ಹೆಣ್ಣು ಮಕ್ಕಳು ಹಿಂಗೇ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಕೆಲವೊಬ್ಬರು ಹೆಣ್ಣು ಮಕ್ಕಳುಗಳು ಈ ರೀತಿ ಮಾಡ್ತಾರೆ. ಮಾಡೋದ್ರಿಂದ ಗಂಡ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಚಿಕ್ಕ ಚಿಕ್ಕ ಕೆಲಸಗಳು ಅವನ ಫೋಕಸ್ಸನ್ನು ಡೈವರ್ಟ್ ಮಾಡುತ್ತೆ. ಇದು ಹೆಣ್ಣು ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಕೆಲಸ ಮಾಡದೇ ಇರುವಂತಹ ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಬೇಕು. ಗಂಡು ಮಕ್ಕಳು ಏನು ಮಾಡಬೇಕು ಸಾಧನೆ ಮಾಡೋರು ಅಂತಂದರೆ, ವಾರದಲ್ಲಿ 1 ದಿವಸ ರಜೆ ಹಾಕಿ, ಅಥವಾ ನಿಮ್ಮ ಸಾಧನೆಯನ್ನು 24/7 ನೀವು ರೈಟ್ ಹಾಕ್ಕೊಂಡ್ರು ಕೂಡ ದಿನದಲ್ಲಿ 1 ಗಂಟೆ 2 ಗಂಟೆ, ಮ್ಯಾಕ್ಸಿಮಮ್ ಹೆಚ್ಚಂದರೆ ಒಂದು 3 ಗಂಟೆ ಸಿಕ್ಕಾಬಿಟ್ಟೆ ಬಹಳ ಆಗುತ್ತೆ. 1 ರಿಂದ 1.5 ಗಂಟೆ ಸಮಯನ ನಿಮ್ಮ ಮಡದಿಗಾಗಿ ಮೀಸಲಿಟ್ಬಿಡಿ. ಅಥವಾ ಡೈಲಿ ನಾನು ಕೊಡೋದಕ್ಕಾಗೋದಿಲ್ಲ ಅಂದರೆ ವಾರದಲ್ಲಿ 1 ದಿವಸ ಮೀಸಲಾಗಿ ಇಟ್ಬಿಡಿ. ಆಕೆ ಏನು ಹೇಳಿದ್ರೂ ಮಾಡಿ, ತೊಂದರೆ ಇಲ್ಲ. ಏನೇ ಮಾಡಿ ಪೂರ್ತಿ ಸಮಯ ಆಕೆಗೋಸ್ಕರ ವಿನಿಯೋಗಿಸ್ಬಿಡಿ. ನಿಮ್ಮ ಸಾಧನೆಗೆ ಅತ್ಯದ್ಭುತವಾಗಿ ಸಹಾಯವಾಗುತ್ತೆ. ಈ ಒಂದು ಸೂತ್ರ ಅಲ್ಲ, ಇದೊಂದು ರಹಸ್ಯ. ಇದನ್ನು ಸಾಕಷ್ಟು ಜನ ಬಂದವರಿಗೆ, ಗಂಡ ಹೆಂಡತಿ ಇಬ್ರಿಗೂ ಕೂಡ ಕೌನ್ಸಿಲಿಂಗ್ ಮಾಡಿ ಹೇಳಿದ್ದೀನಿ. ಅತ್ಯದ್ಭುತವಾದ ರಿಸಲ್ಟ್ ಸಿಕ್ಕಿದೆ. ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ. ಇದನ್ನು ನೀವು ಫಾಲೋ ಮಾಡಿ.
ಒಂದು ದಿವಸ ಮಡದಿಗಾಗಿಟ್ಬಿಡಿ, ಬೇರೆ ಯಾವುದೇ ಕಮಿಟ್ಮೆಂಟ್ಗಳನ್ನು ಇಟ್ಕೊಂಬೇಡಿ. ಆಕೆ ಕಾಲೊತ್ತು ಅಂದರೂ ಕೂಡ ಒತ್ತಬಹುದು, ಏನೂ ತಪ್ಪಿಲ್ಲ. ಆಕೆ ಸಿನಿಮಾ ಕರ್ಕೊಂಡೋಗಲಿ, ಕುಂತು ಮಾತಾಡಿ, ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಮಾಡಿ, ಅಡುಗೆಗೆ ಹೆಲ್ಪ್ ಮಾಡಿ, ನೀವು ಏನು ಬೇಕಾದರೂ ಮಾಡಿ ಒಂದು ದಿವಸ. ಆದರೆ ಬೇರೆ ದಿವಸ ಯಾವುದೇ ಕಾರಣಕ್ಕೂ ಈ ಸಣ್ಣ ಪುಟ್ಟ ಕೆಲಸಗಳು ಹೆಣ್ಣುಮಕ್ಕಳು ಗಂಡಸಿಗೆ ಹೇಳಬಾರ್ದು. ಈ ಗಂಡಸಾದವನು ಕೂಡ ಸಮಯವನ್ನು ವ್ಯರ್ಥ ಮಾಡದೆ ಅವನ ಒಂದು ಯಶಸ್ಸು, ಕೀರ್ತಿ, ಗುರಿ ಸಾಧನೆಗಾಗಿ, ಅಭಿವೃದ್ಧಿ, ಸಮೃದ್ಧಿಗಾಗಿ ಅವನು ಏನು ಅಂದ್ಕೊಂಡಿರ್ತಾನೆ ಅದನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಇನ್ನು 6 ದಿನಗಳು ನಿರಂತರವಾಗಿ ಸತತವಾಗಿ ಪ್ರಯತ್ನ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಗುರಿಯನ್ನು ನೀವು ಮುಟ್ಟೇ ಮುಟ್ತೀರ. ಆದರೂ ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇಲ್ಲ, ಮಾಡೋದಕ್ಕಾಗೋದಿಲ್ಲ, ನನ್ನದೇ ಬೇರೆ ಪರ್ಸ್ನಲ್ ಪ್ರಾಬ್ಲಮ್ಗಳಿದೆ ಅಂತಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಡೆಫಿನೆಟ್ಲಿ ನಾನು ನಿಮಗೆ ಆ ಸಮಸ್ಯೆಗೆ ಏನು ಪರಿಹಾರ ಅನ್ನೋದನ್ನು ತಿಳಿಸ್ತೀನಿ. ಖಂಡಿತವಾಗಲೂ ಕೆಲವರು ಇಂಡಿವಿಜುವಲ್ ಆಗಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳಲ್ಲಿ ಒಳಪಟ್ಟಿರ್ತಾರೆ. ಅವರ ಮನಸ್ಥಿತಿ, ಪರಿಸ್ಥಿತಿ ಎರಡೂ ವಿಭಿನ್ನವಾಗಿರುತ್ತೆ, ವಿಚಿತ್ರವಾಗಿರುತ್ತೆ, ವಿಶೇಷವಾಗೂ ಇರುತ್ತೆ. ಆದ್ದರಿಂದ ಗಾಳಿ ಅಂದರೆ ಎಲ್ಲರಿಗೂ ಅತ್ಯವಶ್ಯಕವಾಗಿ ಬೇಕು. ಅದೇ ರೀತಿ ಕೆಲವೊಂದು ವಿಚಾರಗಳು ಎಲ್ಲರಿಗೂ ಅನ್ವಯಿಸುತ್ತೆ. ಇಂಡಿವಿಜುವಲ್ ಆಗಿ ಕೆಲವ್ರಿಗೆ ಅಧಿಕವಾಗಿರೋದ್ರಿಂದ ಅಂಥವ್ರು ನೇರವಾಗಿ ಬಂದು ಭೇಟಿ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ, ಸಮೃದ್ಧಿ ಏನು ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಾನು ಎಲ್ಲ ಜೀವನದ ಹಂತಗಳನ್ನು ಹೇಳ್ಕೊಡ್ತೀನಿ. ಭವಿಷ್ಯವನ್ನು ಹೇಗೆ ನಿರ್ಮಿಸ್ಕೊಳ್ಬೇಕು, ಹೇಗೆ ಸೃಷ್ಟಿಸ್ಕೊಳ್ಬೇಕು, ಹೇಗೆ ನಿಮ್ಮ ಒಂದು ಸಾಮ್ರಾಜ್ಯವನ್ನು ಬೆಳೆಸಬೇಕು, ಅಭಿವೃದ್ಧಿ, ಸಮೃದ್ಧಿಗೊಳಿಸಬೇಕು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದು ಹೇಗೆ, ನೀವು ಯಶಸ್ಸು, ಕೀರ್ತಿ ಗಳಿಸೋದು ಹೇಗೆ, ಗುರಿ ಸಾಧನೆಯನ್ನು ಮಾಡೋದು ಹೇಗೆ, ಎಲ್ಲವನ್ನ ಬಿಡಿ ಬಿಡಿಯಾಗಿ ನಿಮ್ಮ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಹೊರೋ ಹಾಗೆ ಅದನ್ನು ಹೇಳ್ಕೊಡ್ತೀನಿ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ, ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ, ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು, ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ. ನೀವು ಕೊಟ್ಟಂತಹ ವಿಷಯದ ಬಗ್ಗೆ ಅಥವಾ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ 7 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೀವು ನೋಡಬಹುದು. ಪ್ರತಿ ಶನಿವಾರ ಯೂಟ್ಯೂಬಲ್ಲಿ ಒಂದು ದಿವಸ, ಫೇಸ್ಬುಕ್ಕಲ್ಲಿ ಒಂದು ದಿವಸ ಲೈವ್ ಬರ್ತೀನಿ. ಸತ್ಸಂಗ ಕಾರ್ಯಕ್ರಮ ಇರುತ್ತೆ. ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು 1 ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು, ಅಥವಾ ಮುಂದಿನ ವಿಷಯ ಯಾವುದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು. ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ಸತ್ಸಂಗ ಕಾರ್ಯಕ್ರಮ ಇರುತ್ತೆ. ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನು ನೀಡ್ತೀನಿ, ಅರಿವು, ಎಚ್ಚರಿಕೆಯನ್ನು ನೀಡ್ತೀನಿ. ಸ್ನೇಹಿತರೆ, ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ, ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ, ಸಮೃದ್ಧಿಗಾಗಿ ಹಂತ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ. ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಾಗುತ್ತೆ. ನೀವು ದಯಮಾಡಿ ನೇರವಾಗಿ ಬನ್ನಿ. ಮತ್ತೆ ಹೇಳ್ತಾ ಇದ್ದೀನಿ, ಸಮಸ್ಯೆಗಳಲ್ಲಿ 4 ವಿಧ. ಒಂದು ಸಣ್ಣದು, ಮಧ್ಯಮ ಗಾತ್ರದ್ದು. ಇದೆರಡು ನೀವೇ ನಿವಾರಣೆ ಮಾಡ್ಕೊಳ್ಬಹುದು. ನಿಸರ್ಗನೇ ಅದಕ್ಕೆ ಕಾಲಾಯ ತಸ್ಮೈ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ. ಆದರೆ ದೊಡ್ಡದು, ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾರು ವೃತ್ತಿಪರ ಇರ್ತಾರೆ ಅಂಥವ್ರ ಬಳಿ ಹೋಗಿ ಈ ದೊಡ್ಡದು, ಬೃಹದಾಕಾರವಾಗಿರೋದನ್ನು ಪರಿಹಾರ ಮಾಡ್ಕೊಳ್ಳೋದು. ಆದ್ದರಿಂದ ಚಿಕ್ಕ ಸಮಸ್ಯೆಗಳಿದ್ದರೆ ಖಂಡಿತವಾಗ್ಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ. ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆದರೆ ದೊಡ್ಡದು, ಬೃಹದಾಕಾರವಾಗಿರೋದು ನೀವು ನೇರವಾಗಿ ಬಂದು ಕೇಳಿ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ, ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ. ಸ್ನೇಹಿತರೆ, ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು.
ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ, ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು, ತಿಳುವಳಿಕೆ, ಎಚ್ಚರಿಕೆ, ಜಾಗೃತಿ, ಪ್ರಜ್ಞಾವಂತಿಕೆ, ವಿವೇಚನೆ ಬೇಕೇ ಬೇಕು. ಇದೆಲ್ಲ 6 ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ರು ಕೂಡ ಬದುಕಿಸ್ತಾನೆ. ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.